ಹಲೋ. ಹಲೋ, ನೇಹಾ ಅಲ್ವಾ ನೀವು? ಹೌದು. ನೀವ್ಯಾರು? ಯಾಕೆ ನಗ್ತಿದ್ದೀರಾ? ಯಾರು ನೀವು? ನಾನು ಯಾರು ಅನ್ನೋದು ಆಮೇಲೆ ತಿಳ್ಕೊಳ್ಳಿರಂತೆ. ಮೊದಲು ನನಗೇನು ಗೊತ್ತಿದೆ ಅಂತ ತಿಳ್ಕೊಳ್ಳಿ. ನನಗೆ ನಿಮ್ಮ ಹಾಸ್ಪಿಟಲ್ ಆಗಿರೋ ಸ್ಕ್ಯಾಮ್ ಎಲ್ಲ ಗೊತ್ತಿದೆ. ಹಾ ತಯಾರಾಯ್ತು ನೋಡ್ಕವ್ಯ. ನೀನ್ ಮನಿ ಕಳಕ್ಕೆ ಈ ಮಾದೇವ ಮಾಡಿರೋ ಈ ಸ್ಪೆಷಲ್ ತೂಗು ಮಂಚ ಹೆಂಗದೆ? ಸಂದಕೈತಾ? ಸೂಪರ್ ಆಗಿ ಮಾಡಿದ್ಯಾ. ನೀನು ಮಂಚ ಮಾಡ್ತೀನಿ ಅಂತ ಹೇಳಿದ್ ಕೇಳಿ ನಾನೇನು ನೀನ್ ತಮಾಷೆ ಮಾಡ್ತಿದ್ಯಾ ಅಂತ ಅನ್ಕೊಂಡೆ. ಆದ್ರೆ ನೀನ್ ನೋಡಿದ್ರೆ ಮರ ಗಿಡ ಬಳ್ಳಿ ಎಲ್ಲಾದನ್ನು ಸೇರಿಸ್ಕೊಂಡು ಮಂಚನೇ ಮಾಡ್ಬಿಟ್ಟಿದ್ಯಾ. ಸೂಪರ್ ಮಹಾದೇವ, ಹಾಗೆ ಥ್ಯಾಂಕ್ ಯು. ಅಬ್ಬಬ್ಬಬ್ಬಬ್ಬಾ, ಇವತ್ತು ನನ್ನ ಜೀವನ ಸಾರ್ಥಕ ಆಯ್ತು ನೋಡು. ಇದೇ ಫಸ್ಟ್ ಟೈಮು ನಿನ್ ಕೈಲಿ ನಾನು ಹೊಗಳಿಸ್ಕೊತಾ ಇರೋದು. ಬಂಗಾರದ ಪೆನ್ ತಗೊಂಡು ಬೆಳ್ಳಿ ಹಾಳೆ ತಗೊಂಡು ಇವತ್ತಿನ ತಾರೀಖನ್ನ ಬರ್ದಿಟ್ಕೋಬೇಕು ನಾನು. ಸರಿ, ನೀನ್ ಇಲ್ಲೇ ಆರಾಮಾಗಿ ಮನಿಕೋ, ನಾನೋಗಿ ನಾನು ಮನಿ ಕಳಕ್ ವ್ಯವಸ್ಥೆ ಮಾಡ್ಕೊತೀನಿ. ಹಲೋ ಮಿಸ್ಟರ್ ಮಹಾದೇವ. ಇದೇನಪ್ಪ ಇದು? ಕಾಡ್ ರಾಕ್ಷಸಿ ಮತ್ತೆ ಮೈ ಮೇಲೆ ಬಂದ್ಬಿಟ್ಲಾ? ಏನಂದ? ಏನಿಲ್ಲ, ಏನ್ ಹೇಳು, ಏನಕ್ಕೋ ಕರ್ದಲ್ಲ. ಅದು ನನ್ಗೆ ಹತ್ತಕ್ ಬರ್ತಿಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡು. ಏ ಆಗಲ್ಲ ಕಣಮ್ಮ ತಾಯಿ, ಯಾವನಿಗ್ ಬೇಕು ನಿನ್ ಕೈಲಿ ಸುಮ್ಕೆ ಬೈಸ್ಕೊಳ್ಳೋ ಕೆಲ್ಸ? ವಾತಾರೆ ಏನೋ ಗೊತ್ತಿಲ್ದೆ ನಿನ್ ಕೈ ಮುಟ್ಟಿದಕ್ಕೆ ಆಕಾಶ ಭೂಮಿ ಎರಡು ಒಂದ್ ಮಾಡ್ಬಿಟ್ಟೆ. ನನ್ನ ಕೈಲಾಗಲ್ಲ. ನೀನೇ ಬೇಕಾರೆ ಹೆಂಗಾರ ಟಣ್ಣಂತ ಎಗ್ರಿ ಅದ್ರ ಮೇಲೆ ಕುತ್ಕೊಂಡ್ಬಿಡು. ಟಣ್ಣಂತ ಎಗ್ರಿ ಕೂರೋದಿಕ್ಕೆ ನಾನೇನ್ ಕಪ್ಪೆ ಅಲ್ಲ ನೋಡು. ಓವರ್ ಆಕ್ಟಿಂಗ್ ಮಾಡ್ಬೇಡ. ನಾನೇ ಹೆಲ್ಪ್ ಮಾಡು ಅಂತ ಹೇಳ್ತಿದ್ದೀನಲ್ಲ, ಮಾಡು. ಸರಿ ಆಯ್ತು ಬಿಡು. ಏನೋ ನೀನಾಗೆ ಕೇಳ್ಕತಿದ್ಯಾ ಪಾಪ ಅಂತ ಸಹಾಯ ಮಾಡ್ತೀವಿ. ಬಾ. ಸರಿ, ಹೋಗಿ ನಿದ್ದೆ ಮಾಡು. ರಾಮ್, ನಾನು ನಿನ್ಗೊಂದು ಕೇಳಲಾ? ಏನ್ ಪ್ರೇಮ? ನಾನು ಈ ಥರ ಮೂರ್ಛೆ ಹೋಗೋ ಥರ ನಾಟಕ ಮಾಡಿರ್ಲಿಲ್ಲ ಅಂದಿದ್ರೆ ನಿನ್ ಕಲ್ಯಾಣಿ ಅತ್ತೆಗೆ ಏನಂತ ಹೇಳಿರ್ತಿದ್ದೆ? ಅವ್ರು ಬೇರೆ
ನೀನು ಪ್ರೇಮನ ಹೆಂಡತಿ ಅಂತ ಒಪ್ಕೊಂಡಿದ್ಯಾ ಇಲ್ವಾ ಅಂತ ಕೇಳಿದ್ರು. ನಿನ್ನ ಉತ್ತರ ಏನಾಗಿರ್ತಿತ್ತು? ಹೇಳು ರಾಮ್. ರಾಮ್ ಹೇಳು, ನಿನ್ನ ಉತ್ತರ ಏನಾಗಿರ್ತಿತ್ತು? ನನಗೆಲ್ಲ ಅರ್ಥ ಆಯ್ತು. ಅದೇನೋ ಅಂತಾರಲ್ಲ. ಹಾ, ಥ್ಯಾಂಕ್ ಯು ರಾಮ್. ಯಾಕೆ ಪ್ರೇಮ? ಕಲ್ಯಾಣಿ ಅತ್ತೆ ಕೇಳಿದಾಗ ನಾನು ಪ್ರೇಮನ್ನ ಹೆಂಡತಿ ಅಂತಾಗೆ ಒಪ್ಕೊಂಡಿಲ್ಲ ಅಂತಾನು ಹೇಳಿಲ್ಲ, ಹೆಂಡತಿಯಾಗಿ ಒಪ್ಕೋತೀನಿ ಅಂತಾನು ಹೇಳಿಲ್ಲ. ಅದರ ಅರ್ಥ ನೀನು ಒಪ್ಕೊಂಡಿದ್ಯಾ ಅಂತ ತಾನೇ? ನನ್ ಮನ್ಸಿಗಂತ ಹಾಗೆ. ಅಷ್ಟೇ ಸಾಕು ನನ್ಗೆ. ನನ್ ಟೈಮ್ ಚೆನ್ನಾಗಿದೆ ಅಂತ ಪರೋಕ್ಷವಾಗಿ ನೀನೇ ಹೇಳ್ತಿದ್ಯಾ ರಾಮ್. ಹೇ, ನಾನು ಯಾವಾಗ ಹೇಳ್ದೆ? ಈಗ್ಲೇ ಮತ್ತಿನ್ನೇನು? ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ರು ನೀನ್ ಸುಮ್ನೆ ಇದ್ಯಾ? ನೀನನ್ನ ಒಪ್ಕೊಂಡಿದ್ಯಾ ಅಂತ ಹೇಳಾದ್ಮೇಲೆ ನೀನ್ ಸುಮ್ನೆ ಇದ್ಯಾ ಅಂದ್ರೆ ಅದೇ ತಾನೇ ಅರ್ಥ. ಅಯ್ಯೋ, ನಂಗೆ ಅಷ್ಟೇ ಸಾಕು ಬಿಡು. ನನ್ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ ರಾಮ್. ಅದಿವತ್ತು ಇನ್ನಷ್ಟು ಬಲ ಆಯ್ತು. ನನ್ ಪ್ರೀತಿ ಗೆದ್ದೆ ಗೆಲ್ಲುತ್ತೆ ರಾಮ್. ನಾನ್ ಗೆದ್ದೆ. ಕಾವ್ಯ, ಅಲ್ಲೋಡು ಜೀಪು. ಅಬ್ಬಾ, ಅಂತೂ ಇಂತೂ ಬಂದ್ವಿ. ಅಂತೂ ಆ ದೇವ್ರ ಕಂಡ್ಬಿಟ್ಬಿಟ್ಟ. ನನಗಂತೂ ನೀನ್ ಹಿಂಗ್ ಒತ್ಕೊಂಡ್ ಸಾಕಾಗೋಗದೆ. ಇನ್ನೊಸಿ ದೂರ ನೀನ್ ಹಿಂಗೆ ಒತ್ಕೊಂಡಿದ್ರೆ ನನ್ ಕೈಯೇ ಬಿದ್ದೋಗಿರೋ. ಸರಿ ಬಾ, ಈ ನಿನ್ ಬಾಡಿನ ಜೀಪ್ ಒಳಗೆ ಹಾಕಿ ನಾನು ಹೊಸಿ ಸುಧಾರಿಸ್ಕತೀನಿ. ಡೋರ್ ತೆಗಿ ಹಂಗೆ. ಒಟ್ನಾಗೆ ಓದ್ ಜೀವ ವಾಪಸ್ ಬಂದಂಗ ಆಯ್ತು. ನೀನೇನು ಹೊಸಿ ಬಾರ ಇದೆಯಾ? ಒಳ್ಳೆ ಎಮ್ಮೆ ಬಾರ ಇದೆಯಾ ನೀನು? ಏಯ್, ನಾನೇ ನಿನ್ನ ಹೊತ್ಕೊಂಬ ಅಂತ ಹೇಳಿದ್ನ. ಇವಾಗ ನನ್ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಸರಿಗಿರಲ್ಲ ನೋಡು. ನಿನ್ನೆ ಏನಾರು ನಡ್ಕಮ್ಮ ಅಂತ ಬಿಟ್ಬಿಟ್ಟಿದ್ರೆ ನಿನ್ ಫ್ರೆಂಡ್ ಮದ್ವೆಗೆ ಮುಹೂರ್ತಕ್ಕೆ ಹೋಯ್ತಾ ಇರ್ಲಿಲ್ಲ, ಎಲೆ ಬಾಚಾಕಕ್ ಹೋಗ್ಬೇಕಿತ್ತು. ಆಯ್ತು ಬಿಡು, ಇಂಥವ್ ಜಗಳ ಆಡಕ್ಕೂ ಉಸಿರಿಲ್ಲ. ಹೊಸಿ ನೀರು ಕುಡಿತೀನಿ. ನನ್ಗೂ ತುಂಬಾ ತಯಾರಿಕೆ ಆಗ್ತಿದೆ. ವಾ, ಇದೊಳ್ಳೆ ಸರಿ ಹೋಯ್ತು ಕಣಮ್ಮಿ. ನಿನ್ ಒತ್ಕೊಂಬಂದು ಸುಸ್ತಾಗಿರೋದು ನಾನು, ಬಾಯಾರಿಕೆ ಆಗಿರೋದು ನಿನ್ಗ. ಸರಿ, ಬೇಗ ಕುಡ್ದು ನನಗೂ ಹೊಸಿ ಕೊಡು. ಬಾಯಾರಿಕೆ ಆದಾಗ ನೀರು ಒಂಥರ ರುಚಿ ರುಚಿ ಅನ್ಸ್ತದೆ. ಸರಿ, ಟೈಮ್ ಆಯ್ತು, ಹೋಗೋಣವಾ? ಜೈ ಪಾಟ್ರಲ್ಲಮ್ಮ. ಹಲೋ, ಹಲೋ, ನೇಹಾ ಅಲ್ವಾ ನೀವು? ಹೌದು. ನೀವ್ಯಾರು? ಯಾಕೆ ನಗ್ತಿದ್ದೀರಾ? ಯಾರು ನೀವು? ನಾನು ಯಾರು ಅನ್ನೋದು ಆಮೇಲೆ ತಿಳ್ಕೊಳ್ಳಿರಂತೆ. ಮೊದಲು ನನಗೇನು ಗೊತ್ತಿದೆ ಅಂತ ತಿಳ್ಕೊಳ್ಳಿ. ನನಗೆ ನಿಮ್ಮ ಹಾಸ್ಪಿಟಲ್ ಆಗಿರೋ ಸ್ಕ್ಯಾಮ್ ಎಲ್ಲ ಗೊತ್ತಿದೆ. ಆ ಮುದ್ಕುನ್ ಜೀವ ಹೋಗಿರೋದು, ಆ ಮಗು ಕಾಲು ಕಳ್ಕೊಂಡಿರೋದು, ಇದ್ರಲ್ಲೇ ನಿಜವಾಗ್ಲೂ ಯಾರಿದ್ದಿದ್ದು ಅನ್ನೋದು ಚೆನ್ನಾಗಿ ಗೊತ್ತಿದೆ ನನಗೆ. ಯಾಕೆ ಏನೇನೋ ಮಾತಾಡ್ತಿದ್ಯಾ? ಹಲೋ, ಏನೇನೋ ಮಾತಾಡ್ತಿಲ್ಲಮ್ಮ, ಸತ್ಯನೇ ಮಾತಾಡ್ತಾ ಇದ್ದೀನಿ. ಯಾಕೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ನೀವು ದುಡ್ಡುಗೋಸ್ಕರ ಮಾಡ್ತಿರೋ ಫೇಕ್ ಸರ್ಜರಿ ಲಿಸ್ಟೇ ನನ್ನ ಹತ್ರ ಇದೆ.
ನೋಡಿ, ಸುಮ್ಮನೆ ಏನಾರೋ ಮಾತಾಡಬೇಡಿ. ಮೊದಲು ಯಾರಂತ ಹೇಳಿ. ಸತ್ಯ ಗೊತ್ತಿರೋನು, ಆ ಸತ್ಯನ ಎಲ್ರ ಮುಂದೆ ಹೇಳಕ್ ಹೊರಟಿರೋನು. ಏನ್ ಇಂಪಾರ್ಟೆಂಟ್ ನಿಮ್ಗೆ? ನಾನು ಯಾರು ಅಂತ ತಿಳ್ಕೊಳ್ಳೋದ, ಅಥವಾ ನನಗೆ ಗೊತ್ತಿರೋ ಸತ್ಯ ಹೊರಗಡೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋದ? ನೀವೇ ಯೋಚನೆ ಮಾಡಿ. ಏನ್ ಯೋಚನೆ ಮಾಡೋದು? ನೀನ್ ಏನ್ ಮಾತಾಡ್ತಾ ಇದೀಯ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಗೊತ್ತಾಗ್ತಾ ಇಲ್ವಾ? ಸರಿ, ಕಾಲ್ ಕಟ್ ಮಾಡಿ, ನಾನೇ ಎಲ್ಲ ಗೊತ್ತು ಮಾಡಿಸ್ತೀನಿ. ಒಂದ್ ನಿಮಿಷ. ಈಗ ನೀವು ಮಾಡ್ತಿರೋ ಸ್ಕ್ಯಾಮ್ ಇಡೀ ಜಗತ್ತು ಗೊತ್ತಾಗುವಾಗ ಮಾಡ್ತೀನಿ. ಬಾಯ್. ಹಲೋ ಹಲೋ, ಒಂದ್ ನಿಮಿಷ. ಭಯ ಆಯ್ತಾ? ನೋಡು, ನಿನ್ಗೇನ್ ಬೇಕು ಹೇಳು, ಎಷ್ಟು ದುಡ್ಡು ಬೇಕು ಹೇಳು, ನಾನ್ ಕೊಡ್ತೀನಿ. ಆದ್ರೆ ಈ ವಿಷಯ ಇಟ್ಕೊಂಡು ನನ್ನ ಆಟ ಆಡಿಸ್ಬೇಡ, ದಯವಿಟ್ಟು ಆಟ ಆಡಿಸ್ಬೇಡ ಪ್ಲೀಸ್. ಬಂದ್ಯಾ? ನನ್ ದಾರಿಗೆ ಬಂದ್ಯಾ? ಬರ್ಲೇಬೇಕು. ಬರೀ ದಾರಿಗೆ ಮಾತ್ರ ಅಲ್ಲ, ನಾನು ಹೇಳೋ ಜಾಗಕ್ಕೂ ಬರ್ಲೇಬೇಕು. ಸರಿ, ಎಲ್ಲಿಗೆ ಬರ್ಬೇಕು? ದೇವಿಹಳ್ಳಿಯಲ್ಲಿ 8ನೇ ಕ್ರಾಸ್ 3ನೇ ಮೀನಲ್ಲಿ ಒಂದು ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ. ದುಡ್ಡು ತಗೊಂಡು ಅಲ್ಲಿಗೆ ಬಾ. ಓಕೆ, ಬರ್ತೀನಿ. ಬಾಯ್. ಯಾರು ಇವನು? ಇವನಿಗೆ ವಿಷಯ ಹೇಗ್ ಗೊತ್ತಾಯ್ತು? ಯಾರು ಈ ವಿಷಯ ಲೀಕ್ ಮಾಡಿದ್ದು? ಕಾಲು ನೋವು ಹೆಂಗದೆ? ನಡೆಯೋಕ್ಕಾಯ್ತದ? ಪರವಾಗಿಲ್ಲ, ನಡಿಬೋದು. ಫುಟ್ವೇರ್ ಹಾಕಿದ್ದೀನಲ್ಲ, ಕಾಲ್ ಪ್ರೊಟೆಕ್ಟ್ ಮಾಡ್ತಿದ್ದ. ಸರಿ, ಅದನ್ನ ಕೊಡಿಲ್ಲ, ನಾನು ಹಿಡ್ಕತೀನಿ. ಮೊದಲೇ ನಿಂಗೆ ಕಾಲು ನೋವು ಅದೆ. ಬಾ ಹೋಗೋಣ. ಸ್ಮಿತಾ ಮತ್ತೆ ಅವಳ ಗಂಡ, ಸಾಕೇತ್ ಮತ್ತೆ ಅವ್ನ ಹೆಂಡತಿನೂ ಬಂದಿದ್ದೀರಾ, ಆದ್ರೆ ನಮ್ ಕಾವ್ಯನ ಇನ್ನೂ ಬರ್ಲಿಲ್ವಲ್ಲ? ನೀನ್ ಬರ್ಬೋದು ಕಣೆ, ಮೊದ್ಲೇ ಹಳ್ಳಿಯಿಂದ ಬರ್ಬೇಕು, ಅಥವಾ ದೂರ ಅಂತ ಬಿಟ್ಟೆ ಬಿಟ್ಲಾ? ಅದ್ ಹೇಗ್ ಸಾಧ್ಯ? ಈ ಕಾವ್ಯ ತನ್ನ ಬೆಸ್ಟ್ ಫ್ರೆಂಡ್ ಮದ್ವೆನ ಮಿಸ್ ಮಾಡ್ಕೊಳ್ಳೋದಕ್ ಸಾಧ್ಯನಾ? ಚಾನ್ಸೇ ಇಲ್ಲ. ಅಂತೂ ಬಂದ್ಯಲ್ಲ, ಒಂದ್ ವೇಳೆ ನೀನೇನಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ನಾನು ನಿನ್ನ ಮಾತಾಡ್ಸ್ತಾನೆ ಇರ್ಲಿಲ್ಲ. ಗೊತ್ತು ಕಣೆ. ಹೇಗಿದ್ಯಾ? ಈ ಡ್ರೆಸ್ ಅಲ್ಲಿ ಸಕ್ಕದ ಕಾಣಿಸ್ತಿದ್ಯಾ. ಥ್ಯಾಂಕ್ ಯು ಕಣೆ. ನೀವೆಲ್ರು ಹೇಗಿದ್ದೀರಾ? ನಾವ್ ಚೆನ್ನಾಗಿದ್ದೀವಿ. ಮಹದೇವ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು.